ಬೆಂಗಳೂರು ಜನಕ್ಕಂತೂ ಬೆಂಗಳೂರಿನಲ್ಲಿ ಸೈಟು ಅಪಾರ್ಟ್ಮೆಂಟ್ ಖರೀದಿ ಮಾಡೋದು ದೊಡ್ಡ ಕನಸಿನ ವಿಚಾರ ಆಗಿರುತ್ತೆ. ಏನು ಎತ್ತ ಅಂತಾನೆ ನೋಡೋದಿಲ್ಲ ಎಷ್ಟೊಂದು ಜನ. ಬೆಂಗಳೂರಿನಲ್ಲಿ ಯಾವುದೇ ಸೈಟ್ ಬಂದ್ಲಿ ಅಪಾರ್ಟ್ಮೆಂಟ್ ಬರ್ಲಿ ದುಡ್ಡು ಕೊಟ್ಟು ತಗೊಂಡ್ ಬಿಡ್ತಾರೆ. ಆದ್ರೆ ಅದರಿಂದ ಎಷ್ಟೊಂದು ಡಿಫಾಲ್ಟ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ, ಏನೇನು ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು, ಯಾವ್ಯಾವ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು, ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಕೆಲವೊಂದು ಜನಗಳು ಏನ್ ಮಾಡ್ತಾರೆ, ಈಗ ಸೈಟ್ ನೋಡಿ ಲೇಔಟ್ ಮಾಡಿದೀವಿ, ಇನ್ನೊಂದು 5 ವರ್ಷ ಕಳೆದ್ರೆ ಇದು ತುಂಬಾ ದುಬಾರಿ ಆಗುತ್ತೆ, ಕೇವಲ 2,500 ರೂಪಾಯಿ ಸ್ಕ್ವೇರ್ ಫೀಟ್ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ, ಬೆಂಗಳೂರು ಅಲ್ವಾ, ಹೇಗೆ ಹೋದ್ರೂ ಅಭಿವೃದ್ಧಿ ಆಗತ್ತೆ ಅಂತೇಳಿ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಕರೆಕ್ಟಾಗಿ ಡಾಕ್ಯುಮೆಂಟ್ ಇದೆಯಾ, ಕರೆಕ್ಟಾಗಿ ವಾಟರ್ ಸಪ್ಲೈ ಇದೆಯಾ, ಕರೆಂಟ್ ಕರೆಕ್ಟಾಗಿ ಬರುತ್ತಾ, ಇದು ಯಾವುದು ನೋಡ್ಕೊಳ್ದೆ ನೀವು ಅದಕ್ಕೆ ಹೋಗಿ ಲೊಕೇಶನ್ ಕರೆಕ್ಟ್ ಆಗಿದೆಯಾ ಅದನ್ನ ಕರೆಕ್ಟಾಗಿ ನೋಡಿ. ಯಾಕಂದ್ರೆ ಅಕ್ಕಪಕ್ಕ ಲೊಕೇಶನ್ಸ್ ಬೆಂಗಳೂರು ಇದೆ ಅಂದಿದ ತಕ್ಷಣ ಎಲ್ಲಾ ಕಡೆ ಅಭಿವೃದ್ಧಿ ಆಗುತ್ತೆ ಅನ್ನೋದಿಲ್ಲ. ಎಷ್ಟೊಂದ್ ಕಡೆ ಬೆಂಗಳೂರು ಮಧ್ಯದಲ್ಲಿ ಇದ್ಕೊಂಡ್ರು ಆಫ್ ಬೆಂಗಳೂರು ಆಗಿದ್ರು ಕೂಡ ಎಷ್ಟೊಂದು ಕಡೆ ಇನ್ನ ಸ್ಲಮ್ ಆಗಿ ಉಳ್ಕೊಂಡಿದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಬೆಂಗಳೂರು ಅಂದಿದ ತಕ್ಷಣ ಎಲ್ಲ ಸೌಲಭ್ಯಗಳು ಈಸಿಯಾಗಿ ಅವೈಲೇಬಲ್ ಆಗ್ಬಿಡುತ್ತೆ ಅನ್ನೋದು ತುಂಬಾ ದೊಡ್ಡ ಊಹೆ ಆಗಿದೆ. ಅದಕ್ಕೋಸ್ಕರ ಮೊದಲು ಲೊಕೇಶನ್ ಎಲ್ಲಿದೆ, ಲೊಕೇಶನ್ಗೆ ಕರೆಕ್ಟ್ ಆಗಿ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ, ಫೆಸಿಲಿಟಿಗಳಿಗೆ ಅಲ್ಲಿನ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೊಸ ರಸ್ತೆ ಕರೆಕ್ಟ್ ಆಗಿ ಆಗ್ತಿದ್ಯಾ, ಮೆಟ್ರೋ ಬರ್ತಿದ್ಯಾ, ಕೈಗಾರಿಕಾ ಪ್ರದೇಶ ಇದೆಯಾ, IT ಕಂಪ್ನಿಗಳು ಯಾವ ರೀತಿ ಇದೆ, ಹೊಸ ಅಭಿವೃದ್ಧಿ ಯೋಜನೆಗಳು ಬರೋ ಕಡೆ ಹೂಡಿಕೆ ಮಾಡಿದ್ರೆ ನಿಮ್ಮ ಒಂದು ಸೈಟ್ಗಾಗಿರ್ಬೋದು, ಯಾವುದೇ ಅಪಾರ್ಟ್ಮೆಂಟ್ ಆಗಿರ್ಬೋದು ಬೇಡಿಕೆ ಹೆಚ್ಚಾಗುತ್ತೆ. ಆದ್ರೆ ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ವರ್ಷ ಕಳ್ಕೊಂಡು ಹೋದ್ರು, 10 ವರ್ಷ ಕಳ್ಕೊಂಡು ಹೋದ್ರು ಆ ಒಂದು ಸೈಟ್ ನಿಮ್ಗಿರುವಂತಹ ಬೆಲೆಗಿಂತ, ನೀವು ಕೊಟ್ಟಿರುವಂತಹ ಬೆಲೆಗಿಂತ ಇನ್ನ ಕಡಿಮೆಗೆ ನಿಮ್ಗೆ ಸಿಗುತ್ತೆ. ಇನ್ನ ಎರಡನೇದು ಡಾಕ್ಯುಮೆಂಟ್ ಕ್ಲಿಯರ್ ಇದೆಯಾ ಅನ್ನೋದನ್ನ ನೋಡಿ. ಬೆಂಗಳೂರಿನಲ್ಲಿ ಮೋಸ ಮಾಡೋ ಜನ ಹೆಚ್ಚಾಗಿರ್ತಾರೆ. ಅದರಲ್ಲೂ ಸೈಟು ಅಪಾರ್ಟ್ಮೆಂಟ್ ಅಂತ ಬಂದಾಗ 3-4 ಜನಕ್ಕೆ ಮಾರುವಂತಹ ಸಂದರ್ಭಗಳು ಬೆಂಗಳೂರಿನಲ್ಲಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಮೊದಲು ಇದನ್ನೆಲ್ಲ ಯೋಚನೆ ಮಾಡಿ, ಖಾತೆ ಕರೆಕ್ಟ್ ಆಗಿದ್ಯಾ, ಅದರಲ್ಲಿ EC ಸೇಲ್ ಡೀಡ್ ಆಗಿರ್ಬೋದು, RTC ಕರೆಕ್ಟ್ ಆಗಿದೆಯಾ, ಖಾತೆ ಅಪ್ರೂವಲ್ ಆಗಿದೆಯಾ, ಲೇಔಟ್ ಅನುಮೋದನೆ ಆಗಿದೆಯಾ, ಎಲ್ಲವನ್ನು ಕ್ಲಿಯರ್ ಆಗಿ ಚೆಕ್ ಮಾಡಿ ಪೇಷನ್ಸ್ ಇಟ್ಕೊಂಡು ನೀವು ಹಾಕಿರುವ ಹಣವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಪ್ರೂವಲ್ ಕರೆಕ್ಟ್ ಆಗಿ ಆಗಿದ್ಯಾ, ಅದು ಗ್ರಾಮ ಪಂಚಾಯತ್ ಅಲ್ಲಿ ಇದೆಯಾ, BMRDA ದಲ್ಲಿ ಇದೆಯಾ, ಅಥವಾ BDA ದಲ್ಲಿ ಇದೆಯಾ, GBA ಅಂಡರ್ ಅಲ್ಲಿ ಬರುತ್ತಾ, ಅಥವಾ ಯಾವ್ದಾದ್ರು ಪ್ರಾದೇಶಿಕ ಕಡೆಗೆ ಬರುತ್ತಾ ಅನ್ನೋದನ್ನ ಕರೆಕ್ಟ್ ಆಗಿ ನೋಡಿ ತಿಳ್ಕೊಳ್ಳಿ. ಅಪ್ರೂವಲ್ ಆಗಿಲ್ಲ ಅಂತ ನಿಮ್ಮ ಗಮನಕ್ಕೆ ಏನಾದ್ರು ಬಂತು ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಕಮ್ಮಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು, ಎಷ್ಟೇ ಕಮ್ಮಿಗೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ದಯವಿಟ್ಟು ತೆಗೆದುಕೊಳ್ಳಕ್ ಹೋಗ್ಬೇಡಿ.